ಬಂದಿರುವಂತಹ ಗಣ್ಯರನ್ನ ಭೇಟಿ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ರು. ಅದಾದ್ಮೇಲೆ ಗಣ್ಯ ವ್ಯಕ್ತಿಗಳನ್ನೆಲ್ಲ ಅವರು ಅಲ್ಲಿ ಭೇಟಿ ಮಾಡಿದ್ರು. ಸುಧಾಮೂರ್ತಿ ಅವರನ್ನು ಕೂಡ ಅಲ್ಲಿ ಭೇಟಿ ಮಾಡಿದ್ರು. ಡಿ.ಕೆ. ಸುರೇಶ್ ಕೂಡ ಅವ್ರ ಜೊತೆಗೆ ಇದ್ದಾರೆ. ಇನ್ನೇನು ವೇದಿಕೆಗೆ ಬರ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಸೊ ಅವ್ರಿಗೆ ಹೇಳಿರ್ತಾರೆ ಎಷ್ಟೊತ್ತಿಗೆ ಬರಬೇಕು, ಎಷ್ಟು ಗಂಟೆಗೆ ಬರಬೇಕು, ವೇದಿಕೆನ ಎಷ್ಟು ನಿಮಿಷಕ್ಕೆ ಹತ್ತಬೇಕು ಅಂತ. ಸೊ ಹಾಗಾಗಿ ಆ ಪರ್ಫೆಕ್ಟ್ ಟೈಮಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಕುಣಿಗಲ್ ರಂಗನಾಥ್ ಅವರು ಇದ್ದಾರೆ. ಕುಣಿಗಲ್ ರಂಗನಾಥ್ ಅವರು ಕೂಡ ಬಿಟ್ಟು ಬಿಡ್ಲಾರ್ದಂಗೆ ಅವ್ರನ್ನ ಬ್ಯಾಕಪ್ ಮಾಡಿದವರು ಅವರು, ಕಮ್ ವಾಟ್ ಮೇ ಅಂತ. ಸೊ ಅನೆ ಹ್ಯಾರೀಸ್ ಮತ್ತು ಶರತ್ ಬಚ್ಚೇಗೌಡ್ರನ್ನ ಕೂಡ ಅಲ್ಲಿ ಅವರು ಮೋಸ್ಟ್ಲಿ ಶರತ್ ಬಚ್ಚೇಗೌಡ್ರು ಇರ್ತಾರ. ನಾಗಲಕ್ಷ್ಮಿ ಚೌಧರಿ ಅವರು, ಶಿವರಾಮ್ ಹೆಬ್ಬಾರ್ ಅವರು, ಸೋಮಶೇಖರ್, ಎಸ್ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನೇನು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಮಯ ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಅವರ ಜೊತೆಗೆ ಯಾರೆಲ್ಲ ನಿಂತಿದ್ರೋ ಅವರೆಲ್ಲರನ್ನೂ ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲರೂ ಏನು ಬಂದಿದ್ದಾರಲ್ಲ ಬೇರೆ ಬೇರೆ ರಾಜ್ಯಗಳಿಂದ, ಜೊತೆಗೆ ನಮ್ಮ ರಾಜ್ಯದ ಶಾಸಕರುಗಳು, ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಎಲ್ಲರತ್ತೂ ಕೈ ಬೀಸಿ ಅವರು ವೇದಿಕೆಯತ್ತ ಹೋಗ್ತಾ ಇರುವಂಥ ದೃಶ್ಯ ಇದು. ನಿಮಗೆ ಎಲ್ಲ ನಾಯಕರುಗಳು ಕಾಣಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸೊ ಬೇರೆ ಬೇರೆ ರಾಜ್ಯದ ನಾಯಕರುಗಳು ಇವರೆಲ್ಲ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂದಿದ್ದೇ ತಡ. ಸೊ ಪ್ರತಿಯೊಬ್ಬರೂ ಕೂಡ ಆಗಮಿಸಿರೋದು. ಅವರ ಮೇ ಬಿ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಬಂದಿರ್ತಾರೆ ಈ ಸಂದರ್ಭದಲ್ಲಿ. ಅದಾದ ನಂತರ ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ಅಂದರೆ ಶಾಸಕರಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ಒಂದಿಷ್ಟು ಜನ ಶಾಸಕರು ಪಣ ತೊಟ್ಟು ಬಿಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಬೇಡ್ರಪ್ಪ ನನ್ನ ಹೆಸರು ಹೇಳ್ಬಿಡಿ ಸುಮ್ಮನೆ ಇರಿ ಅಂದರೂ ಕೂಡ ಇಲ್ಲ ಸರ್ ನೀವು ಆಗಲೇಬೇಕು, ನೀವು ಆಗೋವರೆಗೂ ನಿಮ್ಮ ಹೆಸರು ಹೇಳ್ತಾನೆ ಇರ್ತೀವಿ ಅಂತ ಮಾತಾಡ್ತಾ ಇದ್ದಂಥ ಒಂದಿಷ್ಟು ಜನ ಯುವ ಶಾಸಕರು ಕೂಡ ಅಲ್ಲಿದ್ದಾರೆ. ಕುಣಿಗಲ್ ರಂಗನಾಥ್ ಅವರಾಗಿರ್ಬೋದು, ಜೊತೆಗೆ ಶಿವಗಂಗಾ ಬಸವರಾಜ್ ಅವರಾಗಿರ್ಬೋದು. ಸೊ ಹೀಗೆ ಹಲವು ಜನ ಶಾಸಕರು ಇದ್ದಾರೆ. ಜೊತೆಗೆ ಕನ್ನಡ ಚಿತ್ರರಂಗದ ಪ್ರಮುಖರನ್ನು ಕೂಡ ನಾವು ನೋಡ್ಬೋದು. ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕೂಡ ಅಲ್ಲಿ ಬಂದಿದ್ದಾರೆ. ಸೊ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಜೊತೆಗೆ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ಸಾಗ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರು. ನೋಡಿ ಯಾರನ್ನೂ ಬಿಡ್ತಾ ಇಲ್ಲ, ಪ್ರತಿಯೊಬ್ಬರನ್ನು ಕೂಡ ಹೋಗಿ ಮಾತನಾಡಿಸ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಾರರಿದ್ದಾರೆ ನೋಡಿ ಅಲ್ಲಿ. ಪ್ರವೀಣ್ ಶೆಟ್ಟಿ ಅವರು ದರ್ಶನ್ ಅವರೇ, ನೀವು ಆರಂಭದಲ್ಲೇ ಹೇಳ್ತಾ ಇದ್ರಿ ನಾನು ಹೋಗ್ಬೇಕಾಗಿತ್ತು ಅಂತ. ಈ ದೃಶ್ಯ ನೋಡ್ತಾ ಇದ್ರಿ ಏನು ಅನ್ನಿಸ್ತಿದೆ? ಇಲ್ಲ, ಇದು ನಾವೆಲ್ಲ ಒಂದು ಕನಸನ್ನು ನಿಜ ಮಾಡಿಕೊಳ್ಳುವಂಥ ಸನ್ನಿವೇಶ. ಅದಕ್ಕೂ ಬಹಳ ಮುಖ್ಯವಾಗಿ ಚಿಕ್ಕ ವಯಸ್ಸಲ್ಲೇ ಒಂದು ಗುರಿಯನ್ನು ಇಟ್ಕೊಂಡಿದ್ರು. ನಾನು ರಾಜಕಾರಣಿ ಆಗೋದಕ್ಕೆ ಬೆಂಗಳೂರಿಗೆ ಬಂದಿರೋದು ಅಂತ ನಿಮ್ಮ ಮಾಧ್ಯಮಗಳಲ್ಲಿ ಆಗಾಗ ಹೇಳ್ತಾ ಇದ್ರು. ಇವತ್ತು ರಾಜಕಾರಣಿಯಾಗಿ ರಾಜ್ಯದ ನಾಡ ದೊರೆಯಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ಒಂದು ಪಟ್ಟಕ್ಕೇರುವಂಥ ಸನ್ನಿವೇಶ ನಿಜಕ್ಕೂ ನಾನೊಬ್ಬ ಕಾರ್ಯಕರ್ತನಾಗಿ ನಮಗೆಲ್ಲ ಹೆಮ್ಮೆಯ ಸಂಗತಿ. ಅಂದರೆ ಸಾಮಾನ್ಯ ದಿನಗಳಲ್ಲಿ ಅವ್ರ ಹಿಂದೆ ಮುಂದೆ ನೀವೆಲ್ಲ ಕಾಣಿಸ್ಕೊಳ್ತಾ ಇರ್ತಿದ್ರಿ. ಇವತ್ತು ಒಂದು ಪ್ರಮುಖ ಘಟ್ಟ, ಒಂದು ಪ್ರಮುಖ ಒಂದು ಟೈಮ್, ಸಮಯ, ಆ ಸಮಯದಲ್ಲಿ ನೀವು ಇರಬೇಕಾಗಿತ್ತ ಅಂತ. ಖಂಡಿತವಾಗ್ಲೂ. ಯಾಕೆಂದರೆ ಡಿ.ಕೆ. ಸಾಹೇಬರು ಎಲ್ಲೇ ಹೋದರೂ ಜೊತೆಗೆ ಹೋಗುವಂಥದ್ದು. ಸೊ ಅವರಲ್ಲಿ ಕೆಲವೊಂದು ಸರಿ ಡಿಬೇಟ್ಗಳಿಗೆ ಬರಬೇಕಾದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಟಾಪಿಕ್ಕಿಂದ ಪಾಯಿಂಟ್ಗಳನ್ನೂ ಅವ್ರ ಹತ್ರ ಕೇಳಿದಾಗ ಅವರು ಎಂಥ ಬ್ಯುಸಿ ಇದ್ರು ಸಮೇತ ಅವರು ಪಾಯಿಂಟ್ಗಳನ್ನೂ ಕೊಡೋರು. ಸೊ ಅಂಥದ್ರಲ್ಲಿ ಯಾಕೆಂದರೆ ಹಿ ಕೇರ್ಸ್. ಒಬ್ಬ ಕಾರ್ಯಕರ್ತ, ನೀವು 12 ಗಂಟೆಗೆ ಫೋನ್ ಮಾಡಿ ಕಾರ್ಯಕರ್ತರು ಫೋನ್ ಎತ್ತುತ್ತಾರೆ. ನನಗೆ ಆ ಅನುಭವನೂ ಆಗಿದೆ. ಸೊ ಹಾಗೆ
ಅವರು ಕಾರ್ಯಕರ್ತರ ಜೊತೆಗೆ ಹೋದಾಗ ಎಲ್ಲರೂ ಹೋದಾಗ ಫಸ್ಟ್ ನಾವು ಯಾರ್ಯಾರು ಇದ್ದೀವಿ ನಮಗೆಲ್ಲ ಊಟ ಹಾಕಿಸಿ ಕೊನೆಗೆ ಅವರು ಊಟ ಮಾಡಿ ಬರುವಂಥ ಆ ಗುಣ ಪ್ರತಿಯೊಂದರಲ್ಲೂ. ನನ್ನ ವೈಯಕ್ತಿಕ ಬದುಕಲ್ಲೂ ಅಷ್ಟೇ ಅವರು ಏನೋ ಕೆಲವೊಂದು ವಿವರಣೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಒಬ್ಬ ಮನುಷ್ಯ ಜೀವಿಯಾಗಿ ಒಬ್ಬ ಅವರು ಮಹಾಭಾರತದ ಸನ್ನಿವೇಶಗಳನ್ನ ಹೇಳೋರು. ಒಬ್ಬ ಮನುಷ್ಯನಲ್ಲಿ ಧರ್ಮರಾಯನ ಧರ್ಮತ್ವ ಇರಬೇಕು, ಕರ್ಣನ ದಾನತ್ವ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು, ಭೀಮನ ಬಲ ಇರಬೇಕು, ಹಾಗೆ ಅರ್ಜುನನ ಗುರಿ ಇರಬೇಕು ಅಂತ. ಈ ರಾಜಕೀಯದಲ್ಲಿ ಅವರಲ್ಲಿ ಭೀಮನ ಬಲವೂ ಇತ್ತು, ವಿದುರನ ನೀತಿಯೂ ಇತ್ತು, ಧರ್ಮರಾಯನ ಧರ್ಮತ್ವವೂ ಇತ್ತು, ಕರ್ಣನ ದಾನತ್ವವೂ ಇತ್ತು, ಹಾಗೆ ಕೃಷ್ಣನ ತಂತ್ರವೂ ಇತ್ತು. ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಕೂತಿದಾರಲ್ಲ, ಅರ್ಜುನನ ಗುರಿಯೂ ಇತ್ತು. ತಾವು ಏನು ಆಡ್ತಾ ಇದ್ರಿ ಅದನ್ನು ಸಾಕಾರ ಮಾಡುವಂಥ ಸುಸಂದರ್ಭದಲ್ಲಿ ನಾವಿವತ್ತು ಕೂತಿದ್ದೀವಿ. ಏನು ಮಾಡೋದು, ನಿಮ್ಮನ್ನು ಬೈಕೊಬೇಕು ಅಥವಾ ಇಲ್ಲಿ ನೋಡುವಂಥ ಸೌಭಾಗ್ಯ ಕೊಟ್ಟಿದ್ದೀರಿ ಅಂತ ನೋಡಿ. ನಿಮಗೆ ತೋರಿಸ್ತಾ ಇದ್ವಿ ನಾವು ರಾಹುಲ್ ಗಾಂಧಿ ಅವರನ್ನ DK ಶಿವಕುಮಾರ್ ಅವರು ಬರಮಾಡಿಕೊಂಡಿರುವಂಥ ದೃಶ್ಯ. ರಾಹುಲ್ ಗಾಂಧಿ ಅವರು ಇದ್ದಾರೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಜೊತೆಗೆ KC ವೇಣುಗೋಪಾಲ್ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಬಂದಿರೋದು. ಅಲ್ಲೇ ಅವರನ್ನ ಸ್ವಾಗತಿಸಿಕೊಂಡಿರುವಂಥ ಒಂದು ವಿಜುವಲ್ ತೋರಿಸ್ತಾ ಇದ್ದೀವಿ ನಿಮಗೆ. ಸಿದ್ದರಾಮಯ್ಯನವರು ಕೂಡ ಇದ್ದಾರೆ ನೋಡಿ, ಬಹಳ ನಗುಮುಖದಲ್ಲೇ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಸುರ್ಜೇವಾಲಾ ಅವರು, ಸೊ ಪ್ರತಿಯೊಬ್ಬರನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಲ್ಲಿಂದ ಅವರನ್ನು ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ DK ಶಿವಕುಮಾರ್ ಅವರು ಲೋಕಭವನದಲ್ಲಿ ಈಗ ಇರೋದು. ಎಸ್, ನಿಮಗೆ ಇನ್ನೊಂದು ವಿಂಡೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ನೋಡ್ಬೋದು. ಸೊ ವೇದಿಕೆಯ ಮುಂಭಾಗ ಎಲ್ಲ ಶ್ರೀಗಳು ಅವರನ್ನು ಹಾರ ಹಾಕಿ ಅವರಿಗೆ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದಾರೆ. ಮೌಲ್ವಿಗಳಿದ್ದಾರೆ,